ದಾವಣಗೆರೆಯ ಏನು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿದ್ದೀವಿ. ಇಲ್ಲಿ ಸ್ಥಳೀಯರು ಏನು ಜನಪ್ರತಿನಿಧಿಗಳ ಬಗ್ಗೆ ಅಥವಾ ಇಲ್ಲಿಯ ಕೆಲಸ ಕಾರ್ಯಗಳ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ಇಲ್ಲಿ ಸ್ಥಳೀಯರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಮಲ್ಲಿಕಾರ್ಜುನ್ ಇಂಗ್ಲೇಶ್ವರ್ ಅಂತ ಹೇಳ್ಬಿಟ್ಟು ದಾವಣಗೆರೆ ಉತ್ತರ ಮತ್ತು ದಕ್ಷಿಣದಲ್ಲಿ ಇವತ್ತೇನಾದ್ರೂ ಅಭಿವೃದ್ಧಿ ಅಂತ ಅಂದ್ರೆ ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪನವರು ಎಸ್ ಮಲ್ಲಿಕಾರ್ಜುನವರು ಸ್ಮಾರ್ಟ್ ಸಿಟಿ ತರೋದಕ್ಕೆ ಎಸ್ ಮಲ್ಲಿಕಾರ್ಜುನವರು ಒಂದು ಬಲವಾದ ಒಂದು ಒತ್ತಡ ಇರೋದ್ರಿಂದನೇ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸದ ಮೇಲೆ ಸ್ಮಾರ್ಟ್ ಸಿಟಿ ದಾವಣಗೆರೆಗೆ ಬಂದಿತ್ತು. ಇಲ್ಲಿ ಯಾವುದೇ ಬಿಜೆಪಿ ಪಕ್ಷದವರಿಂದ ಆಗಿಲ್ಲ. ಒಂದು ಎರಡನೇದು ಇವತ್ತೇನಾದ್ರು ಲೈಟಿಂದು ಅಲಂಕಾರ ಅವೆಲ್ಲ ಹೇಳ್ತಾ ಇದ್ದಾರೆ ಅಣ್ಣವರು, ನಮ್ಮ ಬಿಜೆಪಿ ಸ್ನೇಹಿತರು. ಇವತ್ತು ನಮ್ಮ PB ರಸ್ತೆ ಏನು ಅಭಿವೃದ್ಧಿ ಲೈಟಿಂಗ್ ಅಲಂಕಾರಿಕ ರಸ್ತೆಗಳಾಗಿರೋದು ಎಸ್ ಮಲ್ಲಿಕಾರ್ಜುನ್ ಅವರ ದೂರದೃಷ್ಟಿ ಅವರ ಒಂದು ಇದರಿಂದನೇ ಆಗಿರೋದು ಹೊರತು ಯಾವುದೇ ಕಾರಣಕ್ಕೂ ಬಿಜೆಪಿಯ ಒಂದು ಸಂಸದರಾಗಿರ್ಬೋದು ಶಾಸಕರು ಆಗಿರ್ಬೋದು ಅವರಿಂದ ಆಗಿಲ್ಲ. ಕರ್ನಾಟಕದಲ್ಲಿ ಮತ್ತು ದಾವಣಗೆರೆ ನಗರದಲ್ಲಿ ಉತ್ತರ ಮತ್ತು ದಕ್ಷಿಣದಲ್ಲಿ ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷನೇ ಜಯಬೇರಿ ಬಾರಿಸುತ್ತೆ ಅಂತ ಹೇಳ್ಬಿಟ್ಟು ಮುಖಾಂತರ ಹೇಳ್ತೀನಿ. ನನ್ನ ಹೆಸರು ನಾಗರಾಜ್ ಲೋಕಿಕೆರೆ. ದಾವಣಗೆರೆ ಉತ್ತರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಮತ್ತೆ ಬರ್ತದೆ ಕೂಡ. ಯಾಕೆಂದ್ರೆ ಈ 5 ವರ್ಷದಲ್ಲಿ ನಮ್ಮ ಶಾಸಕರು ಮಾಡಿರ್ತಕ್ಕಂಥ ಹಲವಾರು ಕೆಲಸಗಳು, ನಮ್ಮ ಸಂಸದರು ಮಾಡಿರ್ತಕ್ಕಂಥ ಹಲವಾರು ಕೆಲಸಗಳು, ಉದಾಹರಣೆಗೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಒಂದು PB ರೋಡ್ ಕಾಂಕ್ರೀಟ್ ರೋಡ್ ಮಾಡಿರೋದು ಬಿಟ್ರೆ ಇನ್ನೊಂದು ಯಾವ್ದೋ ಒಂದು ಅವ್ರ ಮನೆ ರೋಡ್ ಬಿಟ್ರೆ ಉಳಿದದ್ದೆಲ್ಲ ಮಾಡಿರ್ತಕ್ಕಂಥದ್ದು ಅದು ಬಿಜೆಪಿ ಸರ್ಕಾರ ಈಗ 5 ವರ್ಷದಲ್ಲಿ. ಜೊತೆಗೆ ಅವೆರಡು ರೋಡ್ ಕೂಡ ಆಗಿದ್ದು ಸ್ಮಾರ್ಟ್ ಸಿಟಿ ಅಂಡರ್ ಅಲ್ಲಿ. ಆ ಸ್ಮಾರ್ಟ್ ಸಿಟಿ ಕೊಟ್ಟಂತವ್ರು ಪ್ರಧಾನಿ ನರೇಂದ್ರ ಮೋದಿ ಅವರು, ತಂದಂತವರು ನಮ್ಮ ಸಂಸದರು. ಹಾಗಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಕಾಂಗ್ರೆಸ್ ಬರೋದಿಲ್ಲ. ಉತ್ತರದಲ್ಲಿ ಬಿಜೆಪಿಯ ಗೆಲುವು ನಿಶ್ಚಿತ. ನನ್ನ ಹೆಸರು ಮೊಹಮ್ಮದ್ ಜಿಕ್ರಿಯಾ ಅಂತ, ದಾವಣಗೆರೆ ಜಿಲ್ಲಾ ಜವಾಹರ್ ಬಾಲ್ ಮಂಚ್ ದಾವಣಗೆರೆ ಜಿಲ್ಲಾ ಅಧ್ಯಕ್ಷ. ಈ ಬಾರಿ ನಮ್ಮ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಶ್ರೀ ಅಭಿವೃದ್ಧಿ ಅಧಿಕಾರಿಗಳಾದ ಎಸ್ ಮಲ್ಲಿಕಾರ್ಜುನ್ ಅವರ ಜಯ ಶತಸಿದ್ಧ. ಯಾಕಂದ್ರೆ ಈಗಿನ ಶಾಸಕರು ಯಾರು ಅಂತ ಹೇಳ್ಬಿಟ್ಟು ಎಷ್ಟೋ ಜನಕ್ಕೆ ನಮ್ಮ ಉತ್ತರದಲ್ಲಿ ಗೊತ್ತೇ ಇಲ್ಲ ಅಂತಂದ್ರೆ ಅಭಿವೃದ್ಧಿ ಕೆಲಸ ಏನಾಗಿದೆ ಅಂತ ಯಾರಿಗೇನು ಗೊತ್ತಾಗ್ತಾ ಇದೆ. ಅದರಲ್ಲಿ ನಮ್ಮ ದಾವಣಗೆರೆಯ ಸಂಸದರು ಉಡಾಫಿ ಉತ್ತರಗಳಲ್ಲಿ ಕೊಡೋದ್ರಲ್ಲಿ ತುಂಬಾ ನಿಸ್ಸೀಮರಾಗಿದ್ದಾರೆ. ಏನಾದ್ರು ಒಂದು ಕೇಳಿದ್ರೆ ಪೆಟ್ರೋಲ್ ರೇಟ್ ಜಾಸ್ತಿ ಯಾಕೆ ಅಂತ ಕೇಳಿ ಯಾರಿಗಾದ್ರೂ ಜಾಸ್ತಿ ಬೇಕಾನ ಬಂದು ನಾನು ಹಾಕಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಇಂಥ ಉಡಾಫಿ ಉತ್ತರಗಳಿಂದ ಹೆಸರು ಮಾಡಿದರೆ ಹೊರತು ಅಭಿವೃದ್ಧಿ ಅಂತ ಏನು ಕೆಲಸ ಮಾಡಿಲ್ಲ. ಅವರು ಹೋಗಿರೋ ಒಂದು ಲೈಟ್ ಅನ್ನು ಹಾಕ್ಸಕ್ ಆಗ್ತಾ ಇಲ್ಲ. ಇನ್ನು ಅಭಿವೃದ್ಧಿ ಕೆಲಸ ಎಲ್ಲಿ ಮಾಡ್ತಾರೆ ಶಾಸಕರು? ಅವರು ಸಿರಿಮಳಿಯಿಂದ ಬಿಟ್ಟು ಹೊರಗಡೆ ಬರ್ತಾನೆ ಇಲ್ಲ. ಅವರು ಅಂತ ಶಾಸಕರನ್ನ ಪಡೆದಿರ್ತಕ್ಕಂಥ ಉತ್ತರ ವಿಧಾನಸಭಾ ಕ್ಷೇತ್ರದ ಜನತೆ ರೋಸಿ ಹೋಗಿದ್ದಾರೆ. ಆದ್ರಿಂದ ಈ ಬಾರಿ ನಮ್ಮ ಸನ್ಮಾನ್ಯ ಎಸ್ ಮಲ್ಲಿಕಾರ್ಜುನ್ ಅವರ ಜಯ ಶತಸಿದ್ಧ. ನಮಸ್ಕಾರ, ನನ್ನ ಹೆಸರು ಸಚಿನ್ ವೆರ್ಣೇಕರ್ ಅಂತ. ನಾವೊಬ್ಬ ಬಿಜೆಪಿ ಕಾರ್ಯಕರ್ತ. ಪಕ್ಷದ ಬಗ್ಗೆ ಹೇಳಬೇಕು ಅಂತಂದ್ರೆ ಇವಾಗ ಎಲ್ಲರೂ ಹೇಳ್ತಾ ಇದ್ರು ಕೊರೋನಾ ಟೈಮಲ್ಲಿ ಮಲ್ಲಣ್ಣವರು ಅದನ್ನ ಕೊಟ್ರು, ಆಹಾರ ಕೊಟ್ರು, ವ್ಯಾಕ್ಸಿನೇಷನ್ ಕೊಟ್ರು ಅಂತ ಹೇಳ್ತಾ ಇದ್ರು. ನಾವು ನರೇಂದ್ರ ಮೋದಿ ಅವರು ವ್ಯಾಕ್ಸಿನೇಷನ್ ಗಳನ್ನ ಉಚಿತವಾಗಿ ಕೊಟ್ರು. ಪ್ರತಿಯೊಬ್ಬರಿಗೂ ಇವತ್ತಿಗೂ ಗೊತ್ತಿದೆ, ಉಚಿತವಾಗಿ ವ್ಯಾಕ್ಸಿನೇಷನ್ ಕೊಟ್ರು. ಎಲ್ಲ ಪ್ರತಿಯೊಬ್ಬರಿಗೂ ಯಾರಿಗೂ ವ್ಯಾಕ್ಸಿನೇಷನ್ ಚಾರ್ಜ್ ಮಾಡಿಲ್ಲ. ಇದೇ ಮಲ್ಲಣ್ಣ ಅವರ SSI ಹಾಸ್ಪಿಟಲ್ ಇರ್ಬೋದು, ಬಾಪೂಜಿ ಹಾಸ್ಪಿಟಲ್ ಇರ್ಬೋದು, ಒಂದು ವ್ಯಾಕ್ಸಿನ್ಗೆ 700 ರೂಪಾಯಿ ಬಿಲ್ ಚಾರ್ಜ್ ಮಾಡಿರೋದನ್ನು ಕೂಡ ನೋಡಿರೋರಿದ್ದಾರೆ ಆ ಹಾಸ್ಪಿಟಲ್ಗಳಲ್ಲಿ. ಕೇಂದ್ರ ಸರ್ಕಾರದಿಂದ ಎಷ್ಟೊಂದು ಯೋಜನೆಗಳು ಬರ್ತಾ ಇದ್ದಾವೆ, ಅದು ಜನತೆಗೆ ತಲುಪಿಸಕ್ಕೆ ರಾಜ್ಯ ಸರ್ಕಾರದ ಬಿಜೆಪಿ ಸರ್ಕಾರ 100% ಕೆಲಸ ಮಾಡಿದೆ ಅನ್ನೋದನ್ನ ಹೇಳ್ತೀವಿ. ಬಿಜೆಪಿ ಸರ್ಕಾರ ಬಂದ್ರೆ ಅಭಿವೃದ್ಧಿ ಇರುತ್ತೆ, ಎಲ್ರಿಗೂ ಗೊತ್ತಿರಬೇಕು. ನಾಯಕರೇ ಹೋಗಿ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡಬೇಕು ಅಂತಿಲ್ಲ. ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತನು ಒಬ್ಬ ನಾಯಕ ಆಗಿ ಪ್ರತಿಯೊಬ್ಬ ಜನರ ಮನೆಗೆ ಹೋಗಿ ಕೆಲಸಗಳನ್ನು ಮಾಡ್ತಾನೆ ಅನ್ನೋ ವಿಚಾರಗಳು ಪ್ರತಿಯೊಬ್ಬ ಜನರಿಗೆ ಗೊತ್ತಿದೆ. KG ಶಿವಕುಮಾರ್, ಉತ್ತರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ದಾವಣಗೆರೆ. ಇವತ್ತಿನ ನಮ್ಮ ಸ್ನೇಹಿತರು ಅನೇಕ ಜನ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದರೆ ದಾವಣಗೆರೆಯ ಇತಿಹಾಸದಲ್ಲೇ ಕಂಡುಂಡಂತಹ ವಿಚಾರ ಪ್ರತಿಯೊಂದು ಮನೆಗೂ, ಪ್ರತಿಯೊಂದು ಬಡವರಿಗೂ, ಅಲ್ಪಸಂಖ್ಯಾತರಿಗೂ, ಮಧ್ಯಮ ವರ್ಗದವರಿಗೂ, ಸಿರಿವಂತರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತೇನಾರ ದಾವಣಗೆರೆ ಸರ್ವತೋಮುಖ ಅಭಿವೃದ್ಧಿ ಆಗಿದೆ ಅಂದ್ರೆ SS ಮಲ್ಲಣ್ಣ ಅವರು, SS ಮಲ್ಲಿಕಾರ್ಜುನ್ ಅವರು. ಕಾರಣ ಇಷ್ಟೇ, ಅವರು ಹಿಂದೆ ಸಚಿವರಾಗಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವ್ರ ಅಧಿಕಾರ ಸ್ವೀಕರಿಸಿದ ನಂತರ ಆ 5 ವರ್ಷಗಳಲ್ಲಿ ಇತಿಹಾಸ ಸೃಷ್ಟಿ ಮಾಡುವಂತಹ ಕೆಲಸವನ್ನ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶ ನೋಡುವಂತಹ ಜಿಲ್ಲಾ ಕೇಂದ್ರವಾಗಿ ಮಾಡಿರೋದು SS ಮಲ್ಲಿಕಾರ್ಜುನ್ ಅವರು. ಅದಕ್ಕೆ ಅನೇಕ ಉದಾಹರಣೆಗಳು.
ಇವತ್ತು PB ರಸ್ತೆ ನಮ್ಮ ಸ್ನೇಹಿತರವರೆಲ್ಲ ನಾವು ಮಾಡಿದ್ವಿ, ಅದು ದಾಖಲೆಗಳಲ್ಲಿ ಇರುತ್ತೆ, ಸರ್ಕಾರಿ ದಾಖಲೆಗಳಲ್ಲಿ, ಮಹಾನಗರ ಪಾಲಿಕೆ ದಾಖಲೆಗಳಿರುತ್ತೆ. ಇವತ್ತು ಅಲ್ಲೇ ತೀರ್ಮಾನ ಮಾಡಿದರೆ ಮುಂದೆ ಬರ್ತ ತನಕ ಚುನಾವಣೆಯಲ್ಲಿ SS ಮಲ್ಲಿಕಾರ್ಜುನ ಅವರೇ ಮತ್ತೊಮ್ಮೆ ಮಲ್ಲಣ್ಣ ಅಂತ ಗುರಿ ಇಟ್ಕೊಂಡು ಇವತ್ತು SS ಮಲ್ಲಿಕಾರ್ಜುನ ಅವರೇ ಅತಿ ಹೆಚ್ಚಿನ ಬಹುಮತದಿಂದ ಜಯಿಸುವುದಾಗಿ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಹಿಂದುಳಿದ ವರ್ಗದವರಾಗಿದ್ರು. ಅದೇ ರೀತಿ ಬುಡಕಟ್ಟು ಜನಾಂಗದವರಿಗೆ ರಾಷ್ಟ್ರಪತಿ ಹುದ್ದೆಯನ್ನು ನೀಡಿ ಅನೇಕ ಎಲ್ಲೆಲ್ಲಿ SC ಮತ್ತು ST ಕಾನ್ಸ್ಟಿಟ್ಯೂನ್ಸಿಗಳಿದಾವೋ ಅಲ್ಲೆಲ್ಲ ಬಿಜೆಪಿಗೆ ಹೆಚ್ಚಿನ ಬಹುಮತ ನೀಡಿರೋದು, ಅಭ್ಯರ್ಥಿಗಳನ್ನ ಗೆಲ್ಲುವಂತ ಮಾಡಿರೋದು ಬಿಜೆಪಿ ಸರ್ಕಾರ. ಅದೇ ರೀತಿ ಸ್ಮಾರ್ಟ್ ಸಿಟಿ ದಾವಣಗೆರೆಯಲ್ಲಿ ಸ್ಮಾರ್ಟ್ ಸಿಟಿಯನ್ನು ನಿರ್ಮಾಣ ಮಾಡಿ ಅತಿ ಹೆಚ್ಚು ಕಾಮಗಾರಿಗಳನ್ನ ನಿರ್ಮಾಣ ಮಾಡಿರೋದು ಭಾರತೀಯ ಜನತಾ ಪಕ್ಷ. ಹಾಗಾಗಿ ನಾವು ಬಿಜೆಪಿಯನ್ನು ಬೆಂಬಲಿಸ್ತೀವಿ. ವರುಣ್ ಅಂತಂದು ನಾನು ಯಾವ ಪಕ್ಷಕ್ಕೂ ಸಪೋರ್ಟ್ ಮಾಡಂಗಿಲ್ಲ, ಯಾವ ಪಕ್ಷಕ್ಕೂ ಹೇಳಂಗಿಲ್ಲ. ಈಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ನಾನೊಬ್ಬ ಹೋಟೆಲ್ ಉದ್ಯಮಿ, ಲಾರಿ ಉದ್ಯಮಿ. ನಾನು ಲಾರಿ ಇದಾವೆ, ಹೋಟ್ಲ್ ಇದಾವೆ. ನಾವು ಉದ್ಯಮಿಗಳು ಕೆಲಸ ಮಾಡೋರು. ನಾವು ಡೀಸೆಲ್ ರೇಟ್ ಬಂದ್ಬಿಟ್ಟು 100 ರೂಪಾಯಿ ಗಡಿ ದಾಟಿತಣ. ಏನೋ ನಮ್ಮ ಮೇಲ್ಗಡೆಯಿಂದ ಏನೋ ಕೇಂದ್ರ ಸರ್ಕಾರದಿಂದ ಸ್ವಲ್ಪ ಕಮ್ಮಿ ಮಾಡಿ ಮತ್ತೆ ಕಮ್ಮಿ ಮಾಡಿದ್ದಾರೆ. ಸಿಲಿಂಡರ್ ಅಂತೂ ನಾವು ಹೋಟ್ಲ್ ಇಟ್ಟೇವಣ, ಸಿಲಿಂಡರ್ ಅಂತೂ ಬರೋಬ್ಬರಿ ಹೇಳಂಗಿಲ್ಲ ನಾವು. ಈಗ ನಾವು ಹಂಗೆ ಕಾಂಗ್ರೆಸ್ ಬಿಜೆಪಿ ಅಂತ ಹೊಡೆದಾಡೋದ್ ಬಿಟ್ಟು ದಯವಿಟ್ಟು ಅಣ್ಣ ನಿಮ್ ಲೀಡರ್ಗಳಿಗೆ ನಾವ್ ಹೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಲೀಡರ್ಗಳಿಗೆ ನಾವು ಕೇಳ್ಕೊಳ್ಳೋದು ಇಷ್ಟೇ ಅಣ್ಣ, ದಯವಿಟ್ಟು ನೀವು ನಿಮ್ಮ ರೇಟ್ಗಳನ್ನ ಕಮ್ಮಿ ಮಾಡಿ, ಜನಗಳನ್ನ ಜನಗಳು ಕಮ್ಮಿ ಎಷ್ಟು ಸಾಧ್ಯ ಹೋಗುತ್ತೆ ಅಷ್ಟು ಸಾಧ್ಯವಾಗಿ ಕಮ್ಮಿ ರೇಟ್ ಮಾಡಿ. ಪಾಕಿಸ್ತಾನದ ವಿಚಾರ ಬಿಡೋಣ, ಇಂಡಿಯನ್ ಮಾತಾಡೋಣ. ನೀವು ಪಾಕಿಸ್ತಾನ ಬಗ್ಗೆ ಮಾತಾಡೋದ್ರೆ ಪಾಕಿಸ್ತಾನಕ್ಕೆ ಹೋಗಿ ಮಾತಾಡ್ರಿ, ದಯವಿಟ್ಟು ಪಾಕಿಸ್ತಾನದ ಬಗ್ಗೆ ಮಾತಾಡ್ಬೇಡ್ರಿ, ಇಂಡಿಯಾದ ಬಗ್ಗೆ ಮಾತಾಡ್ರಿ, ದಾವಣಗೆರೆ ಬಗ್ಗೆ ಮಾತಾಡೋಣ. ನೀವು ಅಲ್ಲಲ್ಲಿ ಬೆಳಕೋಬೇಡ್ರಿ. ಈ ದಾವಣಗೆರೆಗೆ ಏನ್ ಬೇಕು ಅದನ್ನ ಯೋಚನೆ ಮಾಡ್ರಿ. ದಾವಣಗೆರೆಗೆ ಬೇಕಾಗಿರೋದು SS ಮಲ್ಲಣ್ಣ. SS ಮಲ್ಲಣ್ಣ ಬಿಟ್ಟರೆ ಬೇರೆ ಯಾರು ಸೂಕ್ತ ವ್ಯಕ್ತಿ ಇಲ್ಲ. 100ಕ್ಕೂ ಸತ್ಯ. ನನ್ನ ಹೆಸರು ಬಲ್ಲೂರು ರವಿಕುಮಾರ್ ಅಂತ. ನಾನು ರೈತ ಸಂಘ ಅಗ್ರಿಕಲ್ಚರ್ ಪರ್ಪಸ್ ಇಂಡಸ್ಟ್ರಿ ಮಾಡಬೇಕು. ಆಶ್ರಯ ಮನೆ ಇಲ್ದವರಿಗೆ ಆಶ್ರಯ ಮನೆ ಕೊಡು ಗ್ರಾಮೀಣದಲ್ಲಿ. ಆಮೇಲೆ ಮನೆ ಇಲ್ಲ ಕೆಲವರಿಗೆ. ಆರೋಗ್ಯ ಇವತ್ತು ದಾವಣಗೆರೆ ತೋರ್ಸ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲಾ ಡಾಕ್ಟರ್ಗಳು ಖಾಸಗಿ ನರ್ಸಿಂಗ್ ಹೋಮ್ ಮಾಡ್ಕೊಂಡ್ರೆ ಅಲ್ಲಿ ಬಂದು ಅಟೆಂಡೆನ್ಸ್ ಹಾಕ್ತಾರೆ, ಸಂಬಳ ತಗೋತಾರೆ. ಖಾಸಗಿ ನರ್ಸಿಂಗ್ ಹೋಮ್ ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ. ಇದು ಆರೋಗ್ಯ ಸಮಸ್ಯೆ. ಒಂದ್ ಕಡೆ ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ನಮ್ಮ MSP ಕಾಯ್ದೆ ತರ್ತೀವಿ ಅಂತಕ್ಕಂಥದ್ದು ಹೇಳಿದ್ರು, ಇವರಿಗೆ ತಂದಿಲ್ಲ. ಅದಾಗಬೇಕಂತ ಒತ್ತಾಯ ಇದೆ. ನಮಗೆ ಯಾರು ಗ್ರಾಮೀಣ ಪ್ರದೇಶದಲ್ಲಿ ಇಂಡಸ್ಟ್ರಿ ಮತ್ತು ಹೋಬಳಿಯಲ್ಲಿ ಇಂಡಸ್ಟ್ರಿ ಬಡವರ ಬದುಕನ್ನ ಯಾರು ಹಸನ ಮಾಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾರ ಅವ್ರಿಗೆ ಮತ ಹಾಕ ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನನ್ನ ಹೆಸರು ತ್ಯಾವಣಗಿ ವೀರಭದ್ರ ಸ್ವಾಮಿ ಅಂತ ಹೇಳಿ, ವೀರಮಹೇಶ್ವರ ಸೊಸೈಟಿಯ ಅಧ್ಯಕ್ಷ ಮತ್ತೆ ಖಾಸಗಿ ವಿದ್ಯಾಸಂಸ್ಥೆಗಳ ಜಿಲ್ಲಾಧ್ಯಕ್ಷ. ನಾನು ಭಾರತವನ್ನ ಕಟ್ತಕ್ಕಂತಹ ಕೆಲಸದಲ್ಲಿ ಭಾರತ ದೇಶ ತಲೆ ಎತ್ತಿ ನಡೀತಕ್ಕಂತಹ ನಿಟ್ಟಿನಲ್ಲಿ ಭಾರತದ ಏನು ಇದರಲ್ಲಿ ಪ್ರಪಂಚದಲ್ಲೇ ದೊಡ್ಡಣ್ಣ ಅಂತ ಹೇಳಿ ಏನು ಅಮೆರಿಕ ಐತಲ್ಲ, ಅಮೆರಿಕವನ್ನು ಹಿಂದಿಕ್ಕಿ ಮುಂದೆ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಏನ್ ಮೋದಿ ಏನ್ ಕೆಲಸ ಮಾಡಿದ್ದಾರೆ, ಆ ಮೋದಿಜಿಯವರ ರಾಷ್ಟ್ರವನ್ನ ಕಟ್ತಕ್ಕಂತಹ ನಿಟ್ಟಿನಲ್ಲಿ ಮೋದಿಜಿಯವರ ಒಂದು ನೇತೃತ್ವದಲ್ಲಿ, ಸನ್ಮಾನ್ಯ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿಜೆಪಿ ಬರ್ತದೆ. ಮತ್ತೆ ಉತ್ತರದಲ್ಲಿ ನಮ್ಮ ಸ್ನೇಹಿತರು ಹೇಳಿದ್ರು ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಕೆಲಸ ಮಾಡಿಲ್ಲ, ಯಾರೇನಾರ ಹೇಳ್ಕೋಬಹುದು. ಯಾಕಂದ್ರೆ ಪಾರ್ಟಿ ಅವ್ರವ್ರ ಮುಖ್ಯ ಹೇಳಿದ್ರು ನಮ್ಮ ಸ್ನೇಹಿತರು ಎತ್ತರಿಗೆ ಅದು ಹೆಗ್ಗಣ ಮುದ್ದು ಅಂತ ಹೇಳಿ. ಯಾರೇನಾದ್ರು ಹೇಳ್ಕೊಂಡ್ರು ಕೂಡ ಕ್ಷೇತ್ರ ಹೇಳ್ತದೆ, ಜನತೆ ಹೇಳ್ತಾರೆ. ಸಾಮಾನ್ಯ ಜನತೆ ಮನೆಗೋಗಿ ಏನು ಅಂತ ಕೇಳಿದ್ರೆ ಬಿಜೆಪಿ ಅಂತ ಹೇಳ್ತಕ್ಕಂತಹ ದಿನಗಳು ಬಂದಿದೆ. ನನ್ನ ಹೆಸರು ಸಾಗರ್ ಇಲೇಚ್ ಅಂತ, ದಾವಣಗೆರೆ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಜಿಲ್ಲಾ ಉಪಾಧ್ಯಕ್ಷ. ಈಗ ತಾನೇ ಕೆಲವರು ನಮ್ಮ ಆತ್ಮೀಯ ನಾಯಕರುಗಳು ಹೇಳಿದ್ರು ಸ್ಮಾರ್ಟ್ ಸಿಟಿನ ಯಾರು ತಗೊಂಬಂದ್ರು ಅಂತ. ಈ ಸ್ಮಾರ್ಟ್ ಸಿಟಿ ಒಂದು ವಿಚಾರವಾಗಿ ಹೇಳ್ತೀನಿ. ಸ್ಮಾರ್ಟ್ ಸಿಟಿ ಬಂದಿರೋದು ನಿನ್ನೆ ಮೊನ್ನೆದಲ್ಲ. ಈ ಸ್ಮಾರ್ಟ್ ಸಿಟಿ ದಾವಣಗೆರೆ ಬಂದಿದೆ ಅಂತಂದ್ರೆ 2014ರಿಂದ 2018ರಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಆಳ್ವಿಕೆ ಮಾಡಿದಂತಹ ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕಾರ್ಪೊರೇಟ್ಗಳಿಂದ ಉತ್ತಮ ರೀತಿಯಲ್ಲಿ ಕಾಮಗಾರಿ ಆಗಬೇಕು ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ ಅನ್ನುವ ಒಂದು ಕಾಂಗ್ರೆಸ್ ಪಕ್ಷದ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಮನುಜ ಮತ ವಿಶ್ವಪಥ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ, ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯೇ. ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ಅಭ್ಯರ್ಥಿಯಾಗಿ ರೀತಿನೇ ನಾವು ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ ಗೆಲ್ಸೋದಕ್ಕೆ ನಾವೆಲ್ಲ ಕೆಲಸ ಮಾಡ್ತೀವಿ. ಸಪುರಾಬಿ ಅಂತಂದು 15 ವರ್ಷದಿಂದನೂ ಮೋದಿ ಬಂದ್ರು, ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು ಅಂತ ಹೇಳಿದ್ರು. ಇದು ಕಡಿಮೆ ರೇಟ್ ಸಿಲಿಂಡರ್ ಕೊಡ್ತೇವಿ, ಸಬ್ಸಿಡಿ ಹಾಕ್ತೇವಿ ಅಂತ ಇವನ್ನೆಲ್ಲ ಹೇಳಿದ್ರು. ಯಾವ್ದು ಇದಾಗ್ಲಿಲ್ಲ ನಮಗೆ. ಆಮೇಲೆ ಈಗ 1100 ರೂಪಾಯಿ ಸಿಲಿಂಡರ್. ಮನೆ ಕೆಲ್ಸಕ್ಕೆ ಹೋಗಿ ಹೆಣ್ಮಕ್ಳು ಯಾವಾಗ ದುಡ್ಡು ಜೋಡಿಸಿ ಸಿಲಿಂಡರ್ ಬಿಡಿಸ್ಲಾರ್ದ ಅಲ್ಲಿ ಇಲ್ಲಿ ಕಟ್ಟಿಗೆ ಹರಿಸ್ಕೊಂಡ್ ಜೀವನ ಮಾಡಕತ್ತಾರೆ.
ಅಕ್ಕಿ ನೋಡಿದ್ರೆ ಈಗ 10 ಕೆಜಿ ಇದ್ದಿದ್ದು 5 ಕೆಜಿ ಮಾಡಿದ್ದಾರೆ. ಈ ತರ ಎಲ್ಲ ಮಾಡಿದ್ದಾರೆ. ಏನು ಮೋದಿ ಬಂದು ಏನು ಕೆಲಸಗಳು ಕಾರ್ಯಗಳಾಗಿಲ್ಲ. ಅವ್ರು ಫಸ್ಟ್ ಕಾಂಗ್ರೆಸ್ ಇದ್ರು, ಕಾಂಗ್ರೆಸ್ಸಿಗೆ ಅಂತ ಬಂದ್ವಿ. ಅವ್ರು ಸೆಂಟ್ರಿಗೆ ನಿಂತ್ಕೊಂಡು ಮತ್ತೆ ಆಮೇಲೆ ನಾವು ಬಿಜೆಪಿಗೆ ಹೋಗ್ತೇವೆ ಅಂತ ಹೇಳಿದ್ರು. ಅವ್ರು ಕರೆದ್ರಾದ್ರೂ ನಾನು ಹೋಗಿಲ್ಲ. ಹೋಗ್ಲಿದ್ರು ಜನ ಎಲ್ಲ ಪ್ರಚಾರ ಮಾಡ್ತಾರೆ ನನಗೆ ಈ ತರ. ಸುಮ್ಕೆ ಅಲ್ಲಿ ಹೋಗೋದು, ಅಲ್ಲಿ ಹೇಳ್ಬರೋದು, ಇಲ್ಲಿ ಹೇಳ್ಬರೋದು, ಈ ತರ ಮಾಡ್ತಾರ. ನಾನು ಯಾವಾಗೂ ಕಾಂಗ್ರೆಸ್ಸಿಗೆ ಹೋಗಿರೋದು. ನನ್ನ ಹೆಸರು BT ಸಿದ್ದಪ್ಪ, ಗೋ ಸಂರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರು. ನಮ್ಮ ದಾವಣಗೆರೆ ಜಿಲ್ಲೆಗೆ ಬಿಜೆಪಿ ಪ್ರಬಲವಾಗಿ ಬೆಳೆದಿರಿದೆ. ನಮ್ಮ ಬಿಜೆಪಿ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ದುಡಿದಂತರಿಗೆ ಕರೆದು ಕೊಡತಕ್ಕಂತ ಒಂದು ಸ್ಥಾನಮಾನಕ್ಕೆ ನಾವೆಲ್ಲ ಬೆಂಬಲಿಸ್ತಾ ಇದೀವಿ. ನಮ್ಮ ಜಿಲ್ಲೆಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಡೆದವೆ. ಇವತ್ತಿನ ದಿವಸ ಇಲ್ಲಿ ಎಂಥವ್ರು ಯಾರಿಗೆ ಗೊತ್ತಿಲ್ಲದಂತವ್ರಿಗೆ ಕರೆಸಿ ಇವತ್ತಿನ ದಿವಸ ಕೌನ್ಸಿಲರ್ ಮಾಡಿದ್ದಾರೆ, MLAಗಳು ಮಾಡ್ತಾ ಇದ್ದಾರೆ. ಬೇಕಾದಂಗೆ ಸವಲತ್ತುಗಳು ಕೊಟ್ಟು ಇವತ್ತು ದಾವಣಗೆರೆ ಜಿಲ್ಲೆ ನೋಡಂಗಾಗಿದೆ. ಇವತ್ತು ಎಲ್ಲೇ ಆಗ್ಲಿ ರಾತ್ರಿ ಟೈಮ್ನ ಅಡ್ಡಾಡ್ತಿದ್ದಾರೆ ಅಂದ್ರೆ ಆ ಲೈಟಿನ ಒಂದು ಫೋಕಸ್ ಅನ್ನು ನೋಡ್ತಕ್ಕಂತ ಒಂದು ಸುಂದರವಾದ ದಾವಣಗೆರೆ ಮಾಡಿರ್ತಕ್ಕಂಥ ಬಿಜೆಪಿ ಸರ್ಕಾರ ಬಹಳ ಉನ್ನತ ಮಟ್ಟದಲ್ಲಿದೆ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಕಾಂಗ್ರೆಸ್ ಇಲ್ದಂಗೆ ಬಿಜೆಪಿ ಸರ್ಕಾರದ ಬಿಜೆಪಿ MLAಗಳೇ ಇನ್ನು ಮುಂದಿರ್ತಾರೆ. ಹೆಸರು ಸತ್ಯನಾರಾಯಣ ಅಂತ ಹೇಳ್ಬಿಟ್ಟು 37ನೇ ವಾರ್ಡಿನ ಕಾಂಗ್ರೆಸ್ನ ಅಧ್ಯಕ್ಷರು, ನಾವು ವಾರ್ಡ್ ಅಧ್ಯಕ್ಷರು. ಈಗ ನಾವು ಯಾವ ಪಕ್ಷಕ್ಕೂ ನಾವು ವಿರೋಧ ಮಾಡಕ್ ತಯಾರಿಲ್ಲ. ಆಗಿರೋ ಕೆಲಸಗಳನ್ನ ಎಲ್ಲ ಸಾರ್ವಜನಿಕರು ನೋಡ್ತಿದ್ದಾರೆ. ಯಾವ MLA ಇದ್ದಾಗ ಯಾರ್ಯಾರು ಏನೇನು ಅಭಿವೃದ್ಧಿ ಮಾಡಿದ್ದಾರೆ, ಏನು ಎತ್ತ ಅಂತ ಎಲ್ಲ ನೋಡಿದ್ದಾರೆ. ಈಗ ನಮ್ಮ ಸರ್ಕಾರಿ ನೌಕರಿ, ಸಮಾಜ ಕಲ್ಯಾಣಕ್ಕಾಗಲಿ, ಡಿಫೆನ್ಸ್ ಆಗಲಿ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಲ್ಲಿ 9 ಲಕ್ಷ ಜನ ಬೇಕು. ಇವತ್ತೊಬ್ಬ BE ಇಂಜಿನಿಯರ್ ಆದನು ಬಾಂಬೆದಲ್ಲಿ ಕೂಲಿ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ಯಾನಂದ್ರೆ ನಮ್ಮ ದೇಶದ ಎಜುಕೇಶನ್ ಯಾವ ರೀತಿ ಹೋಗಿದೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಥಿಂಕ್ ಮಾಡಬೇಕಾಗಿದೆ. ಈಗ ನ್ಯಾಷನಲ್ ಹೈವೇ ಮಾಡ್ತಿರೋದು, ವಿಪರೀತ ಟೋಲ್ ಚಾರ್ಜಸ್ ಎಲ್ಲ ಮಾಡ್ತಿರೋದು, ಅದು ಒಬ್ಬರೇ ಹ್ಯಾಂಡ್ ಓವರ್ ಆಗಿದೆ ಗಡ್ಕರಿ ಅವರು. ಸಂಘ ಪರಿವಾರದ ಒಂದು ಬೆನ್ನೆಲುಬೆ ನಿಂತಿರೋಂಥ ಈ ಬಿಜೆಪಿ ಸರ್ಕಾರ ನಿಜವಾಗ್ಲೂ ಎಲ್ಲರೂ ಕಿತ್ತು ಇಗಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗೈತಿ. ಆದ್ರಿಂದ ಮಲ್ಲಣ್ಣವರು ಈ ಕೊರೋನಾ ಟೈಮ್ನಲ್ಲಿ ಪ್ರತಿಯೊಬ್ಬರಿಗೂ ಊಟದಿಂದ ಹಿಡಿದು ಆರೋಗ್ಯದವರಿಗೆ ಹಿಡಿದು ಜವಾಬ್ದಾರಿ ತಗೊಂಡು ದಾವಣಗೆರೆಯಲ್ಲಿ ಬಹಳ ಕೆಲಸ ಮಾಡಿದ್ದಾರೆ. ಅದಕ್ಕೆ ದಯವಿಟ್ಟು ಅವ್ರನ್ನೆಲ್ಲರೂ ಕೆಲಸಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಚುನಾವಣಾ ಚಕ್ರ ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ಬ್ರೇಕ್. ಕೇಳ್ರಪ್ಪು ಕೇಳಿ ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು. ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್ 18 ಚುನಾವಣಾ ಚಕ್ರ. ಗಜೇಂದ್ರ ಜಗನ್ನಾಥ್ ಅಂತ ಕರ್ನಾಟಕ OBC ರಾಜ್ಯ ಕಾಂಗ್ರೆಸ್ ಹಿಂದುಳಿದ ಪ್ರಧಾನ ಕಾರ್ಯದರ್ಶಿ. ಏನು ಇವತ್ತು ಉತ್ತರ ವಲಯ ವಿಧಾನಸಭೆ ಇದರಲ್ಲಿ ಓದ್ ಮಾತಾಡಿದ್ರೆ ಇವರು ಇಷ್ಟೆಲ್ಲ ಮಾತಾಡ್ತಾರೆ ಬಿಜೆಪಿಯವರು. 40% ಸರ್ಕಾರ ಅಂತೇಳಿ ಇಲ್ಲಿವರೆಗೂ ತಾಂಡಿರೋದು ಯಾವ್ದಾದ್ರು ಏಕೈಕ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ. SI ಹಗರಣ ಆಗಿರ್ಲಿ, 40% ಇರ್ಲಿ, ಪ್ರತಿಯೊಂದು ವಿಚಾರದಾಗ ಯುವಕರುಗಳಿಗೆ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು, ಕೆಲಸ ಕೊಟ್ಟಿಲ್ಲ. 40% ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗಿರೋ ಯುವಕರು ತಲೆಯಲ್ಲಿ ಬಂದಿದೆ, ಈ ಸರಿ ಗೆಲ್ಸಿದ್ರೆ ಕಾಂಗ್ರೆಸ್ಸೇ ಗೆಲ್ಸ್ಬೇಕು ಅಂತ. ಯಾಕಂದ್ರೆ ಈ ತರ ಹಗರಣಗಳನ್ನೆಲ್ಲ ನೋಡಿ ಯುವಕರೆಲ್ಲ ಬೇಸತ್ತಿದ್ದಾರೆ. ಇವ್ರಂತಾರೆ ಯುವಕರು ಹಿಂದುತ್ವ ಅದು ಇದು ಅಂತ ತಂದು ನಮ್ಮಲ್ಲೇ ತಂದು ಇಡ್ತಾ ಇದಾರೆ ಇವ್ರು ಬಿಜೆಪಿಯವರು. ಇದು ಬಿಟ್ಟರೆ ಏನು ಕೆಲಸ ಮಾಡಿಲ್ಲ. ದಾವಣಗೆರೆ ಉತ್ತರ ಅಭಿವೃದ್ಧಿ 5 ವರ್ಷ ಹಿಂದ್ಗಡೆ ಬಂದಿದೀವಿ ಹೊರತು ಮುಂದಕ್ಕಂತೂ ಸಾಗಿಲ್ಲ. ನಾವೇನು ಲಾಸ್ಟ್ ಟೈಮ್ ಮಾಡಿದ್ವಿ ಅಭಿವೃದ್ಧಿ, ಅದೇ ಕೆಲಸಗಳಾಗಿದೆ. ನನ್ನ ಹೆಸರು ಅಬ್ದುಲ್ ಜಬ್ಬಾರ್ ಅಂತ ಹೇಳಿ, ನಾನು ದಾವಣಗೆರೆ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಕಾರ್ಯಾಧ್ಯಕ್ಷನಾಗಿದ್ದೀನಿ. ಈ ದಾವಣಗೆರೆ ಉತ್ತರ ಭಾಗದ ವಿಷಯವಾಗಿ ಮಾತಾಡ್ಬೇಕಂತ ಹೇಳಿದ್ರೆ, ಮೊಟ್ಟ ಮೊದಲಿಗೆ ಈ 5 ವರ್ಷಗಳಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. ಅದು ನಾವ್ ಹೇಳಕ್ಕಿಂತ ಮುಂಚೆ ಇಡೀ ನಮ್ಮ ಉತ್ತರ ವಲಯದಾಗ್ಲಿ ದಕ್ಷಿಣ ವಲಯದ ಎಲ್ಲಾ ರೀತಿಯಲ್ಲಿ ಕೆಲಸ ಕಾಮಗಾರಿಗಳು ಯಾವುದೂ ಆಗಿಲ್ಲ. ನಮ್ಮ ಶಾಸಕರಾದ SS ಮಲ್ಲಣ್ಣನವರು ಹಾಗೂ ಶಾಮನೂರು ಶಿವಶಂಕರಪ್ಪ ಅವರು ದಾವಣಗೆರೆ ಜಿಲ್ಲೆಗೆ ತಂದಂತಹ ಅನೇಕ ಹಲವು ಕಾಮಗಾರಿಗಳು, ಕೆಲಸಗಳು ಅವೆಲ್ಲ ಇನ್ನೂವರೆಗೂ ನಡೀತಾ ಇದಾವೆ. ಅದು ಎಲ್ಲಾ ಜನರಿಗೂ ಈಗ ಮನಗಟ್ಟಿದೆ. ನಮ್ಮ SS ಮಲ್ಲಣ್ಣನವರು ಮಾಡಿದಂತಹ ಆಶ್ರಯ ಯೋಜನೆಗಳ ಮನೆಗಳು, ಕುಂದುವಾಡ ಕೆರೆ ಆಗ್ಲಿ, ಅದೇ ರೀತಿಯಲ್ಲಿ TB ಸ್ಟೇಷನ್, ಮತ್ತೆ ಇನ್ನು ಅನೇಕ ಕೆಲಸಗಳು, ಕಾಮಗಾರಿಗಳು ಮುಂದಿನ ದಿನಗಳಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ನಲ್ಲಿ ಅವರಿಗೆ ತಕ್ಕ ಪಾಠವನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು, ಈ ನಮ್ಮ ಭಾರತ ದೇಶವನ್ನು ನಾವು ಉಳಿಸಕ್ ಬಂದಿದೀವಿ ಅಂತ ಹೇಳಿ. ಇಂತಹ ದೇಶದ ಬಗ್ಗೆ ನಿಮಗೆ ಎಷ್ಟು ಗೌರವ ಇದೆಯೋ ಅಂತಹ ಗೌರವ ನಮಗೆ 70 ವರ್ಷದಿಂದ ಇದೆ. 70 ವರ್ಷದಿಂದ ನಾವು ಐತಲ್ಲ
ಆ ನಮ್ಮ ದೇಶದ ಘನತೆ ಗೌರವವನ್ನು ಉಳಿಸ್ಕೊಂಡ್ ಬಂದಿರೋದಕ್ಕೆ ನಾವು ಇವತ್ತಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನವನ್ನು ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಂಡು ನಾವೆಲ್ಲ ಸಾಮಾನ್ಯ ಜನಜೀವನ ನಾವು ಮಾಡ್ತಾ ಇದ್ದೀವಿ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಪಾಕಿಸ್ತಾನದಲ್ಲಿ ಏನ್ ಸ್ಥಿತಿಗತಿ ನಡೀತಿದೆಯಲ್ಲ ಆ ಸ್ಥಿತಿಗತಿಯಲ್ಲಿ ನಮ್ಮ ಇಂಡಿಯಾದಲ್ಲೂ ಬರ್ತಿತ್ತು. ಹಾಗಾಗಿ ನಾವು 70 ವರ್ಷದಿಂದ ಏನು ನಾವು ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಂಡ್ಬಂದು ನೀವು 7 ವರ್ಷಗಳಲ್ಲಿ ಎಲ್ಲಾ ಇದನ್ನ ಭಸ್ಮಸುರನಾಗಿ ಭಸ್ಮವನ್ನು ಮಾಡ್ಬಿಟ್ಟಿದ್ರ. ಅದೇ ರೀತಿಯಲ್ಲಿ ನೀವು ಯಾವ ರೀತಿ ಎಲೆಕ್ಷನ್ ಮಾಡ್ಬೇಕಂತ ಹೇಳ್ಬಿಟ್ಟು ನಿಮಗೆ ಬಹಳ ಒಂದು ಒಳ್ಳೆಯ ಕುತಂತ್ರಗಾರಿಕೆ ನೀವು ಕಲ್ತ್ಕೊಂಡಿರ. ದಾವಣಗೆರೆ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಮ್ಮ SS ಮಲ್ಲಣ್ಣನವರು ಹಾಗೂ ಶಾಮನೂರ್ ಶಿವಶಂಕರಪ್ಪನವರು ಬಹಳ ಒಳ್ಳೆಗಳನ್ನು ಕೊಟ್ಟಿದ್ದಾರೆ. ಕರೋನಾ ಲಸಿಕೆ ಭಾಗ್ಯವನ್ನು ತಂದು ಕೊಟ್ಟ ಧೀಮಂತ ನಾಯಕರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅದ್ರ ತಕ್ಕ ಪಾಠವನ್ನು ನಮ್ಮ ಜನರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಮುಗಿಸ್ತೇನೆ. ನಮಸ್ಕಾರ, ನಾನು ST ವೀರೇಶ್ ಅಂತೇಳಿ ದಾವಣಗೆರೆಯ ನಾಗರಿಕ. ಯಡಿಯೂರಪ್ಪನವರಾಗಿರ್ಬೋದು, SR ಬೊಮ್ಮಾಯಿಯವರು ಕೊಟ್ಟಿರುವಂತ ಯೋಜನೆಗಳು ಒಂದೇ 2 ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ, ಇವತ್ತು ರೈತ ವಿದ್ಯಾರ್ಥಿ ನಿಧಿ ಅನ್ನೋ ಹೆಸರಿನಲ್ಲಿ ರೈತರ ಮಕ್ಕಳಿಗೆ ಸಹಾಯಧನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಏನು ವೃದ್ಧಾಪ್ಯ ವೇತನ ಇತ್ತು, ಅಂಗವಿಕಲ ವೇತನ ಇತ್ತು, ಬಂದು ಕೂಡಲೇ ಮೊದಲನೇ ದಿವಸದಲ್ಲಿ ಅವೆಲ್ಲವನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗೆ SC ST ಗಳ ಏನು ರಿಸರ್ವೇಶನ್ ಇತ್ತು ಅದನ್ನ ಹೆಚ್ಚು ಮಾಡಿದೀವಿ. ಹಾಗೆ ಸ್ಥಳೀಯವಾಗಿ ಬಂದಂತ ಸಂದರ್ಭದಲ್ಲಿ ಉತ್ತರದ ಶಾಸಕರಾಗಿರುವಂತಹ SR ರವೀಂದ್ರನಾಥ್ ಅವರು ಮಾಡಿರುವಂತಹ ಅದ್ಭುತ ಕೆಲಸಗಳು ನಮ್ಮ ಕಣ್ಮುಂದೆ ಇದಾವೆ. ಇವತ್ತು ದಾವಣಗೆರೆ ಒಂದ್ ಕಾಲದಲ್ಲಿ ಕಾಟನ್ ಸಿಟಿ ಅಂತಿತ್ತು, ಇವತ್ತು ವಿದ್ಯಾಕಾಶಿ ಅಂತ ಕರೀತದೆ. ವಿದ್ಯಾಕಾಶಿ ಬರ್ಲಿಕ್ಕೆ ಸಾಧ್ಯ ಕೇವಲ ಖಾಸಗಿ ಸಂಸ್ಥೆಗಳ ಅವರ ಹಣಬಾಕತನದಿಂದ ಬಂದಿಲ್ಲ. ಇವತ್ತು ದಾವಣಗೆರೆಯಲ್ಲಿರುವಂತ ಡಿಗ್ರಿ ಕಾಲೇಜ್ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವಂತ ಡಿಗ್ರಿ ಕಾಲೇಜ್ ಆಗಿದೆ. ಇವತ್ತು ರವೀಂದ್ರನಾಥ್ ಅವರ ಕೊಡುಗೆ ಮೋತಿಯೂರಪ್ಪ ಕಾಲೇಜ್ ಆಗಿರ್ಬೋದು, ಗವರ್ಮೆಂಟ್ ಡಿಗ್ರಿ ಕಾಲೇಜ್, ವುಮೆನ್ಸ್ ಕಾಲೇಜ್, ಎಲ್ಲ ಕಾಲೇಜುಗಳಿಗೆ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟು ಒಂದು ಉತ್ಕೃಷ್ಟವಾಗಿರುವಂತ ಶಿಕ್ಷಣವನ್ನು ಪಡೆಯುವಂತ ಮಧ್ಯಮ ವರ್ಗದ, ವಿಶೇಷವಾಗಿ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳ ಅನುಕೂಲವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಮತ್ತೆ ಉತ್ತರದಲ್ಲಿ ಬಿಜೆಪಿ ಅಭ್ಯರ್ಥಿಗಳೇ ಗೆಲ್ತಾರೆ ಅನ್ನುವಂತ ವಿಶ್ವಾಸ ವ್ಯಕ್ತಪಡಿಸ್ತಾರೆ. ನನ್ನ ಹೆಸರು ರಾಘವೇಂದ್ರ ಗೌಡ ಅಂತೇಳಿ, ಮಾಜಿ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದೀನಿ. 2014ರಿಂದ 2018 ಕಾಂಗ್ರೆಸ್ ಇತ್ತು, ಅವಾಗ ಅಭಿವೃದ್ಧಿ ಆಗಿದ್ ಬಿಟ್ರೆ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಕನಸಾಗಿದೆ. ಒಂದು ಸಣ್ಣ ವಿಚಾರ ಹೇಳ್ಬೇಕಂದ್ರೆ ಇವರೆಲ್ಲ ಮಾತಾಡ್ತಾ ಇದಾರೆ ನಮ್ಮ ವಿರೋಧ ಪಕ್ಷದ ಮಿತ್ರರು. ಈಗ ಒಂದು ಗ್ರಾಮ ಪಂಚಾಯತಿಗೆ ಒಂದು ಮನೆನೂ ಕೊಡಕ್ಕಾಗಿಲ್ಲ ಇವ್ರ ಕೈಲಿ. ಆಮೇಲೆ ಸ್ಕಾಲರ್ಶಿಪ್ SC ST ಕಟ್ ಮಾಡಿದ್ದಾರೆ, ಕೊಡ್ತಾ ಇಲ್ಲ. ಆಮೇಲೆ ಇನ್ನೊಂದು ದಾವಣಗೆರೆಯಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಈಗ ನೋಡ್ಕೊಂಬರ್ರಿ, ಬಸ್ ಸ್ಟ್ಯಾಂಡ್ ಮಾಡ್ತಾ ಇದಾರೆ. ವೇ ಬ್ರಿಡ್ಜ್ ಇದ್ದಂಗಿದೆ ಅದು. ಬಸ್ಗಳು ಒಳಗಡೆ ನಿಲ್ಲಕ್ಕೆ ಜಾಗನೇ ಇಲ್ಲ. PB ರೋಡ್ ಇದೆಯಲ್ಲ, ಅದು ಬಂದಾಗ ಹೋಗುತ್ತೆ. ಅದು ಓಪನ್ ಆತಂದ್ರೆ ಇವರಿಗೆ ಕಾನ್ಸ್ಟೆಂಟ್ ಮೀನ್ಸ್ ಟೆಕ್ನಿಕಲಿ ಸೌಂಡೇ ಇಲ್ಲ ಇವರಿಗೆ. ಏನಾರಾಗ್ಲಿ ನಮ್ ದೇಶ, ನಾವು ಎಲ್ಲರಿಗೂ ದೇಶದ ಮೇಲೆ, ದೇಶದಲ್ಲಿ ಹುಟ್ಟಿದವರಿಗೆ ಪ್ರೀತಿ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಯಾರು ಕ್ವಶನ್ ಮಾಡಕ್ ಅವಶ್ಯಕತೆ ಇಲ್ಲ. ನಾವು ಕೇಳೋದು ಉತ್ತರ ವಲಯದಲ್ಲಿ ಗೆದ್ದಿರ್ತಕ್ಕಂಥ BJP MLA ಅವರು ಏನ್ ಮಾಡಿದ್ದಾರೆ, ಏನೂ ಇಲ್ಲ. ನಾವು ಇಲ್ಲಿದ್ದು ಅಷ್ಟೇ ಮಾತಾಡೋಣ. ಉತ್ತರದಲ್ಲಿ ಜನಗಳು ಇವತ್ತು ಕುಂದವಾಡ ಕೆರೆ ಕಟ್ಟಿ ಇಡೀ ದೂರದೃಷ್ಟಿ ಇಟ್ಕೊಂಡು ಕೆರೆ ಮಾಡಿದಂತದ್ದು SS ಮಲ್ಲಿಕಾರ್ಜುನ್ ರವರು. ಗ್ಲಾಸ್ ಹೌಸ್ಗೆ ಏಷ್ಯಾದಲ್ಲಿ ನಂಬರ್ 1 ಇದೆ. ಅದಕ್ಕೆ ಇದು ಬಂತು, ಏನೋ ಅವಾರ್ಡ್ ಸಿಕ್ತು ನಮಗೆ ಫ್ಯಾಬ್ರಿಕೇಶನ್ಗೆ. ಅದು ಮಾಡಿರ್ತಕ್ಕಂಥ ದೂರದೃಷ್ಟಿ ಉಳ್ಳಿರ್ತಕ್ಕಂಥ SS ಮಲ್ಲಣ್ಣನವರು ಮತ್ತೆ ಬಂದೇ ಬರ್ತಾರೆ. SS ಮಲ್ಲಿಕಾರ್ಜುನ್ ಹೆಸರಿಗೆ ಗೆದ್ದೆ ಗೆಲ್ತಾರೆ. ನನ್ನ ಹೆಸರು ಗಣೇಶ್ ಹೊಲ್ಮನಿ ಅಂತಂದ, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು. ಈ ನಮ್ಮ ದಾವಣಗೆರೆಯಲ್ಲಿ ಅದ್ಭುತವಾದವನ್ನ ಕೆಲಸ ಮಾಡಿದ್ದಾರೆ SS ಮಲ್ಲಣ್ಣನವರು. ಉತ್ತರದಲ್ಲಿ ಆಗ್ಲಿ ದಕ್ಷಿಣದಾಗ್ಲಿ ಆಗ್ಲಿ ಇವತ್ತು ದಾವಣಗೆರೆಗೆ ಸ್ಮಾರ್ಟ್ ಸಿಟಿ ತಂದರೆ ರೂವಾರಿ SS ಮಲ್ಲಣ್ಣರು, ಶಾಮನೂರ್ ಶಿವಶಂಕರಪ್ಪರು. ಇಂದಿನ ಸರ್ಕಾರದಲ್ಲಿ ನಮ್ಮ ಸಿದ್ದರಾಮಯ್ಯನವರು 500 ಕೋಟಿ ಕೊಟ್ಟಿದ್ದಾರೆ, ಕೇಂದ್ರದಲ್ಲಿ 500 ಕೋಟಿ ಕೊಟ್ಟಿದ್ದಾರೆ. ಕೇಂದ್ರದಿಂದ ಏನ್ ಜಾಸ್ತಿ ಏನು ಕೊಟ್ಟಿಲ್ಲ. ಅವರು ನಮ್ಮ ರಾಜ್ಯ ಸರ್ಕಾರ ಹೆಂಗ್ 500 ಕೋಟಿ ಕೊಟ್ಟಿದೆ, ಸ್ಮಾರ್ಟ್ ಸಿಟಿಗೆ ಅದು 500 ಕೋಟಿ ಕೊಟ್ಟಿದೆ. ಇನ್ನೂ ಒಂದು ಸ್ಮಾರ್ಟ್ ಸಿಟಿ ವರ್ಕ್ ಎಲ್ಲಿ ನಡೆದಿದೆ, ಉತ್ತರದಾಗ ಯಾವ ವರ್ಕ್ ನಡೆದಿದೆ? ದಕ್ಷಿಣದಲ್ಲಿ ಸ್ಮಾರ್ಟ್ ಸಿಟಿ ಆಗಿರೋದ್ರಿ, ಉತ್ತರದಲ್ಲಿ ಅಲ್ಲ. ಹಂಗಂದ್ರೆ ಉತ್ತರದಲ್ಲಿ ಅಭಿವೃದ್ಧಿ ಹೆಂಗಾಯ್ತು? SS ಮಲ್ಲಣ್ಣವರಿಂದನೇ ಅಭಿವೃದ್ಧಿ ಆಗಿರೋದು. ಇದನ್ನ ಯಾವ್ದು ಟೆಕ್ನಿಕಲ್ ಕೇಳಿದ್ರೆ ಟೆಕ್ನಿಕಲ್ ಇರೋದ್ರ. ಇನ್ನೊಂದು ದೇಶದಲ್ಲಿ ಹೇಳ್ತಿದಾರಲ್ಲ, ನರೇಂದ್ರ ಮೋದಿಜಿ ಬಂದ ಮೇಲೆ ದೇಶದಲ್ಲಿ ಒಂದು ಕಂಪ್ನಿ ಕಟ್ಟಿದಾರೆ ಕೇಳಿಬಿಟ್ರಿ ನೋಡೋಣ ನೀವು. ಇಂದಿನ ಸರ್ಕಾರದಲ್ಲಿ ಇದ್ದಾಗ ಲಕ್ಷಾಂತರ ಕೋಟಿ ಇದೆ, ಒಂದು ಕಂಪ್ನಿ ಕಟ್ಟಿದಾರೆ ಕೇಳಿ ನೀವು. ನಾನು ಇವತ್ತಿಂದನೇ ಇದು ಹೇಳ್ತೀನಿ, ನಮ್ಮ ಕಾರ್ಯಕರ್ತರೆಲ್ಲ ಹೇಳ್ತಾರೆ, ನರೇಂದ್ರ ಮೋದಿ ಅವರು ಒಂದು ಗೌರ್ಮೆಂಟ್ ಕಂಪ್ನಿ ಕಟ್ಟಿದಾರ, ಇರೋನ್ ಮಾರ್ತಿದ್ದಾರೆ. BSNL ಮಾರಿದ್ರೆ, HL ಮಾರಿದ್ರು, ಎಲ್ಲಾ ಕಂಪ್ನಿಗಳನ್ನ ಮಾರ್ತಿದ್ದಾರೆ. ಇವ್ರು ಹೇಳ್ತಾರೆ 100 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ನರೇಂದ್ರ ಮೋದಿ ಮೇಲೆ ದೇಶದ ಸಾಲ ತೀರಿಸ್ತಾನೆ ಅಂದ್ರ
ಒಂದು ಪೈಸಾ ತೀರ್ಸಿಲ್ಲ. 150-40 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಸ್ವಿಸ್ ಬ್ಯಾಂಕ್ ತರಲಿಲ್ಲ, ಯಾವುದಿಲ್ಲ. ನರೇಂದ್ರ ಮೋದಿ ಹೇಳ್ತಿರೋದೇ ಸುಳ್ಳನ್ನು ಹೇಳ್ತಿದ್ದಾರೆ. ದೇಶದ ಡಾಲರ್ ಸಂಖ್ಯೆ ಎಷ್ಟಿದೆ ಇವತ್ತು? 84-85 ರೂಪಾಯಿ ಡಾಲರ್ ಸಂಖ್ಯೆ ಇದೆ. ನರೇಂದ್ರ ಮೋದಿ ಬಂದ ಮೇಲೆ ಡಾಲರ್ ಸಂಖ್ಯೆ 1 ರೂಪಾಯಿ ಆಗುತ್ತೆ ಅಂದ್ರೆ 85 ರೂಪಾಯಿ ಆಯ್ತ್ರಿ. 1 ರೂಪಾಯಿ ಆಗತ್ತೆ ಅಂದ್ರೆ 85 ರೂಪಾಯಿ ಆಗಿದ್ರಿ. 85 ರೂಪಾಯಿ ಆಗೈತಿ ದೇಶದ. ನೀವು ಪರಿಸ್ಥಿತಿ ನೋಡ್ರಿ. ನೀವು ಸುಮ್ಮನೆ ಸುಳ್ಳನ್ನು ಹೇಳ್ಬಿಡ್ರಿ. 100ಕ್ಕೆ 100 ಎಸ್ ಮಲ್ಲಣ್ಣರ, ಶಾಮನೂರ್ ಶಿವಶಂಕರಪ್ಪರ ಈ ಕ್ಷೇತ್ರದಿಂದ ಅತಿ ಹೆಚ್ಚು ಬಹುಮತದಿಂದ ವಿನ್ ಆಗ್ತಾರೆ ಅಂತ ಹೇಳ್ತಿದ್ದೆ. ಇನ್ ಜೈ ಕರ್ನಾಟಕ. ನಾನು ಮಧುಸೂದನ್ ಅಂತ ಹೇಳಿ ಇವತ್ತಿಗೆ ಏನು ನಮ್ಮ ಬಿಜೆಪಿ ಮುಖಂಡರು ಮಾತಾಡಿದಾರಲ್ಲ, 60 ವರ್ಷಗಳಿಂದ ಮಾಡತಕ್ಕಂಥ ಸಾಧನೆ ಬರೀ 6 ವರ್ಷಗಳಲ್ಲಿ ನಾವು ಮಾಡಿದೀವಿ ಅಂತೇಳಿ ಇವರಿಗೆ ಆ ಚೈತನ್ಯ ಕೊಟ್ಟವ್ರು ಯಾರು? 60 ವರ್ಷಗಳಲ್ಲಿ ರಾಜಕೀಯ ಮಾಡ್ಕೊಂಡು ಬಂದಿದ್ರಲ್ಲ ಕಾಂಗ್ರೆಸ್ ಪಾರ್ಟಿ. ಇವತ್ತು ನಮ್ಮದು ಭಾರತದ ಜಾತ್ಯತೀತ ರಾಷ್ಟ್ರ, ಜಾತಿಗಳ ಮಧ್ಯೆ ತಂದ್ಬಿಟ್ಟು ರಾಜ್ಯನ ಹಾಳು ಮಾಡ್ತಿದ್ದಾರೆ, ದೇಶನೂ ಕೂಡ ಹಾಳು ಮಾಡ್ತಿದ್ದಾರೆ. ಇವತ್ತು ಬಡ ಜನರು ಹೊಟ್ಟೆ ಗಿಟ್ಟಿಲ್ದಂಗೆ ಬೆವರಿಳಿದು ದುಡಿದ್ರು ಕೂಡ ಅವ್ರಿಗೆ ಏನು ಮಾಡಕ್ ಆಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಯಾರು? ಆಹಾರ ಧಾನ್ಯಗಳ ಬೆಲೆ ಏರಿಸ್ತಿದ್ದಾರೆ, ಗ್ಯಾಸಿನ ಬೆಲೆ ಏರಿಸಿದ್ದಾರೆ ಆಲ್ರೆಡಿ. ಇವೆಲ್ಲಾ ಕಾರ್ಯಗಳನ್ನು ಮಾಡ್ತಿದ್ದಾರೆ ಬಿಜೆಪಿಯವರು. ಇವರಿಂದ ನಾವು ನೆಮ್ಮದಿಯಾಗಿ ಬದುಕಾಗ್ತಿಲ್ಲ. ಇವರು ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯದಲ್ಲಿ ರಾಜ್ಯಭಾರ ಮಾಡ್ತಿದ್ರು ಸ್ವತಂತ್ರವಾಗಿ ಮಾಡ್ತಿರೋದವ್ರು ಬರೀ ಕೆಲವೇ ರಾಜ್ಯಗಳಲ್ಲಿ. ಎಲ್ಲ ಈ ಬ್ರಿಟಿಷರು ಮಾಡಿರ್ತಕ್ಕಂಥ ಒಡೆದು ಆಳುವ ನೀತಿಯನ್ನು ಮಾಡಿಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತಮ್ಮ ಹತ್ರ ಹಣಕಾಸಿನ ಒಂದು ವ್ಯವಸ್ಥೆ ಮಾಡಿಕೊಂಡು ಅವರಿಗೆ ಲಂಚ ಕೊಟ್ಟು ಅವರ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಅವರು ರಾಜ್ಯಭಾರ ಮಾಡ್ತಿದ್ದಾರೆ. ಇವತ್ತಿಗೆ ಜಿಎಸ್ಟಿ ಇಂದ ಎಷ್ಟು ಜನ ಬೇಸತ್ತು ಹೋಗಿದ್ದಾರೆ. ಈ ಜಿಎಸ್ಟಿ ವರ್ತಕರು ಇವತ್ತಿಗೆ ಒಂದು ಪಾಠ ಕಲಿಸ್ತಾರೆ. ಇವರಿಗೆ ಯಾವತ್ತೂ ಕೂಡ ಬಿಡೋದಿಲ್ಲ. ಇನ್ನು ನಮ್ಮ ದಾವಣಗೆರೆ ನಗರ ವಿಚಾರದಲ್ಲಿ ಬಂದ್ರೆ ಇವತ್ತು ಒಂದೊಂದು ರೋಡ್ ಕೂಡ ಮಲ್ಲಣ್ಣನ ಹೆಸರು ಹೇಳ್ತಾ ಇದ್ದಾವೆ. ನೀವು ಮಾಡಿರೋದು ಒಂದೊಂದು ಉದ್ಯಾನವನಗಳು ಕೂಡ ಮಲ್ಲಣ್ಣನ ಹೆಸರು ಹೇಳ್ತಿದ್ದಾವೆ. ಎಲ್ಲಿತ್ತು ನಿಮ್ದು ಬಿಜೆಪಿ ಪಕ್ಷ? ಹಿಂದೆ ಹೋಗ್ರಿ ಸ್ವಾಮಿ, ಹಿಂದೆ ಹೋಗ್ರಿ. ಕೇವಲ 3-4 ಸೀಟುಗಳು ಮಾತ್ರ ನಿಮಗೆ ಬರ್ತಾ ಇದ್ದಿದ್ದು. ನೀವು ಬ್ರಿಟಿಷರು ಹೊಡೆದಾಡುವ ನೀತಿಯನ್ನು ತಗೊಂಡು ಬಂದು ನಮ್ಮ ಪಕ್ಷದವ್ರನ್ನ ಪಕ್ಷಾಂತರ ಮಾಡಿಕೊಂಡು ನೀವು ರಾಜ್ಯಭಾರ ಮಾಡ್ತಿದ್ರಿ. ಸ್ವತಂತ್ರವಾಗಿ ನಿಮಗೆ ರಾಜ್ಯಭಾರ ಮಾಡ್ಲಿಕ್ಕೆ ಬರೋದೇ ಇಲ್ಲ, ನಿಮ್ ಕೈಲಿ ಆಗೋದೇ ಇಲ್ಲ ಯಾವತ್ತಿಗೂ. ಈ ದೇಶಕ್ಕೆ ಕಾಂಗ್ರೆಸ್ ಅನಿವಾರ್ಯ. ಇದನ್ನ ಒಂದು ನೆನ್ಪಿಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಿಮಗೆ ಈ ರಾಜ್ಯದಲ್ಲಿ ನಿಮಗೆ ಸರಿಯಾದ ಪಾಠ ಕಲಿಸಿಲ್ಲ ಅಂತ ಹೇಳಿದ್ರೆ ನೀವು ನೋಡ್ಕೊಂತೇವ್ರಿ. ನನ್ನ ಹೆಸರು ಆನಂದ್ ಅಂತಂದ್ರೆ ಬಿಜೆಪಿ ಕಾರ್ಯಕರ್ತ. ಇವತ್ತು ಸಿಲಿಂಡರ್ ರೇಟ್ ಆಯ್ತು, ಅದು ರೇಟ್ ಆಯ್ತು, ಇದು ರೇಟ್ ಅಂತಾರ. ನಮ್ಮ ದೇಶದಲ್ಲಿ ಪುಕ್ಷಟ ಸಿಗಂತ ನೀರು 1 ಲೀಟರ್ 20 ರೂಪಾಯಿ. ಬೇರೆ ದೇಶದಿಂದ ಸಿಲಿಂಡರ್, ಪೆಟ್ರೋಲ್ ತರಂತ ಕಚ್ಚಾ ತೈಲ ವಸ್ತುಗಳಿಗೆ ಇವತ್ತು ಬೆಲೆ ಎಷ್ಟಾಗತ್ತೆ ಅಂತಂದು ಯಾರು ಅರಿವಿದ್ರೆ ಯಾರು ಮಾತಾಡ್ತಿದ್ದಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಿದ್ದಿಲ್ಲ. ಈ ದೇಶಕ್ಕೆ 2 ಸಂವಿಧಾನ ಆಗಿದ್ವು. 370 ಕಾಲಂನ ಕಾಶ್ಮೀರದಲ್ಲಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಐತಿದಿಲ್ಲ. ಅಂಬೇಡ್ಕರ್ನ ದೇಶದ ಏನು ಭಾಗ ಮಾಡಿದ್ರು ನೀವೇ. ಇವತ್ತು ಮುಸ್ಲಿಂ ಹೆಣ್ಮಕ್ಳಿಗೆ ಅನ್ನ ವ್ಯಾಪಾರ ಅಂತಂದು ತಲಾಕ್ ಬ್ಯಾನ್ ಮಾಡಿದ್ರು ನಾವೇ. ಈ ತಲಾಕ್ ಬ್ಯಾನ್ ಮಾಡಿದ್ರು ನಾವೇ. ಇವತ್ತು ಎಲ್ಲಾ ಪುಕ್ಷಣ ಕೊಡಿ ಅಂತ ಕೇಳ್ತಿರಲ್ಲ. ಪುಕ್ಷಣ ಕೊಟ್ಟು ಪಾಕಿಸ್ತಾನಕ್ಕೆ ಹೋಗತ್ತೆ. ಈ ದೇಶ ಪಾಕಿಸ್ತಾನಕ್ಕೆ ಹೋಗತ್ತೆ. ಪಾಕಿಸ್ತಾನ ಆಗಲ್ಲ. ಈ ದೇಶನ ಭಾರತ ಹಿಂದೂ ರಾಷ್ಟ್ರ ಧರ್ಮ ಉಳಿವಿಗಾಗಿ, ದೇಶ ಉಳಿವಿಗಾಗಿ ಹೋರಾಟ. ಚುನಾವಣಾ ಚಕ್ರ ದಾವಣಗೆರೆ ಉತ್ತರ ಕ್ಷೇತ್ರದ ಏನು ಮತದಾರರ ಮಾತು ಇದಾಗಿತ್ತು. ಏನು ಈ ಬಾರಿ ಅಭಿವೃದ್ಧಿಯ ಕಡೆ ಒಲವನ್ನು ತೋರಿಸ್ತಾ ಇದ್ದಾರೆ ಮತದಾರರು. ಏನು ಮುಂಬರುವ ಚುನಾವಣೆಯಲ್ಲಿ ಯಾರು ವಿಧಾನಸಭಾ ಗದ್ದಿಗೆಯನ್ನ ಏರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಕೇಳ್ರಪ್ಪೋ ಕೇಳಿ ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು. ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್ 18 ಚುನಾವಣಾ ಚಕ್ರ.